ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ ಹೋಟೆಲ್ಗೆ ಈಗ ತಕ್ಕ ಶಾಸ್ತಿಯಾಗಿದೆ. ಕೋರಮಂಗಲದ ಹೋಟೆಲ್ ಅನ್ನ ಸದ್ಯ ಸೀಸ್ ಮಾಡಲಾಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲೇ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರಿಗೆ ಅಪಮಾನ ಆಗುವಂತಹ ಒಂದು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ರು. ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನ ನಿಂದಿಸುವಂಥ ಕೆಲಸವನ್ನ ಮಾಡಿದ್ರು. ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಸೊಮೊಟೊ ಕೇಸನ್ನು ದಾಖಲಿಸಿಕೊಂಡು ಸದ್ಯ ಈಗ ಈ ಹೋಟೆಲನ್ನು ಸೀಸ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಸೀಲ್ ಹಾಕಿ ಹೋಟೆಲ್ನ ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಕನ್ನಡಿಗರನ್ನ ಅಪಮಾನ ಮಾಡಿ ಕನ್ನಡಿಗರಿಗೆ ಕೆಣಕಿ ಏನು ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನು ಈಗ ಪೊಲೀಸರು ಸದ್ಯ ಪ್ರೂವ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಈ ಹೋಟೆಲ್ ನಿನ್ನೆ ಸಾಕಷ್ಟು ಈ ಆಕ್ರೋಶ ವ್ಯಕ್ತವಾಗಿತ್ತು. ಕನ್ನಡಿಗರನ್ನು ಯಾಕೆ ಪದೇ ಪದೇ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದೀರಾ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅದಾದ ನಂತರ ಹೋಟೆಲ್ನ ಮಾಲೀಕ ಕೇರಳದಲ್ಲಿರುವಂತಹ ಕಾರಣಕ್ಕಾಗಿ ಆತನ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಹೋಟೆಲ್ನವರು ಇದು ಹ್ಯಾಕ್ ಆಗಿ ಈ ರೀತಿ ಆಗಿದೆ ಅನ್ನುವಂಥ ಉತ್ತರವನ್ನು ನೀಡ್ತಾರೆ. ಆದರೆ ಅದು ಹೇಗೆ ಹ್ಯಾಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಹೋಟೆಲನ್ನು BBMP ಲೈಸೆನ್ಸನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಳೆದ 1 ವರ್ಷದಿಂದ ಯಾವುದೇ ಲೈಸೆನ್ಸನ್ನು ಪಡೆಯದೆ ಈ ಹೋಟೆಲ್ ರನ್ ಮಾಡ್ತಾ ಇದ್ರು. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ BBMP ಕೂಡ ಎಚ್ಚೆತ್ತುಕೊಂಡಿದೆ. ಅದಲ್ಲದೆ ಕನ್ನಡಿಗರನ್ನ ಕೆಣಕಿ ಕನ್ನಡಿಗರಿಗೆ ಕೆಟ್ಟ ಪದದಿಂದ ನಿಂದಿಸಿದಂತಹ ಕಾರಣಕ್ಕಾಗಿ ಆ ಡಿಸ್ಪ್ಲೇ ಬೋರ್ಡ್ನಲ್ಲಿ ಸದ್ಯ ಹೋಟೆಲನ್ನು ಸೀಸ್ ಮಾಡಿ ಈಗ ಲಾಕ್ ಮಾಡಿದ್ದಾರೆ. ಈ ಹೋಟೆಲ್ನಲ್ಲಿ ಇದ್ದಂತಹ ಗ್ರಾಹಕರನ್ನು ಕೂಡ ಚೆಕ್ಔಟ್ ಮಾಡುವಂಥ ಕೆಲಸವನ್ನು ನಿನ್ನೆಯೇ ಮಾಡಿದ್ದಾರೆ. ಇನ್ನು ಇವತ್ತು ಕೂಡ ಬೆಳಗ್ಗೆ ಒಂದಿಷ್ಟು ಗ್ರಾಹಕರು ಬಂದು ಹೋಟೆಲ್ ಓಪನ್ ಇದೆಯಾ ಅನ್ನುವಂಥ ಕಾರಣಕ್ಕಾಗಿ ಬಂದರು. ಆದರೆ ಇಲ್ಲದ ಕಾರಣ ಬೇರೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಕನ್ನಡಿಗರನ್ನು ಕೆಣಕಿ ಉಳಿಗಾಲ ಇಲ್ಲ, ಇಂಥವರ ಲೈಸೆನ್ಸನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಯ ಆಗ್ರಹ. ಈಗಾಗಲೇ BBMP ಮುಖ್ಯ ಆಯುಕ್ತರಿಗೂ ಕೂಡ ದೂರನ್ನು ನೀಡಿದ್ದಾರೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲದೆ ಈಗ ಮ್ಯಾನೇಜರ್ ಹಾಗೆ ಮಾಲೀಕರ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ತನಿಖೆಯ ನಂತರ ಇದರ ಹಿಂದಿರುವಂತಹ ಕೈ ಯಾರು, ಯಾಕಾಗಿ ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಬಯಲಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ ಹೋಟೆಲ್ಗೆ ಈಗ ತಕ್ಕ ಶಾಸ್ತಿಯಾಗಿದೆ.
ಕೋರಮಂಗಲದ ಹೋಟೆಲನ್ನು ಸದ್ಯ ಸೀಸ್ ಮಾಡಲಾಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇದೇ ಒಂದು ಹೋಟೆಲ್ನಲ್ಲಿ ನಿನ್ನೆ ಕನ್ನಡಿಗರಿಗೆ ಅಪಮಾನ ಆಗುವಂತಹ ಒಂದು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ರು. ಅವಾಚ್ಯ ಶಬ್ದಗಳಿಂದ ಕನ್ನಡಿಗರನ್ನು ನಿಂದಿಸುವಂಥ ಕೆಲಸವನ್ನು ಮಾಡಿದ್ರು. ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಸೊಮೊಟೊ ಕೇಸನ್ನು ದಾಖಲಿಸಿಕೊಂಡು ಸದ್ಯ ಈಗ ಈ ಹೋಟೆಲನ್ನು ಸೀಸ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಸೀಲ್ ಹಾಕಿ ಹೋಟೆಲ್ನ ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಕನ್ನಡಿಗರನ್ನು ಅಪಮಾನ ಮಾಡಿ ಕನ್ನಡಿಗರಿಗೆ ಕೆಣಕಿ ಏನು ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನು ಈಗ ಪೊಲೀಸರು ಸದ್ಯ ಪ್ರೂವ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಈ ಹೋಟೆಲ್ ನಿನ್ನೆ ಸಾಕಷ್ಟು ಈ ಆಕ್ರೋಶ ವ್ಯಕ್ತವಾಗಿತ್ತು. ಕನ್ನಡಿಗರನ್ನು ಯಾಕೆ ಪದೇ ಪದೇ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದೀರಾ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರನ್ನು ಕೂಡ ವಶಕ್ಕೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅದಾದ ನಂತರ ಹೋಟೆಲ್ನ ಮಾಲೀಕ ಕೇರಳದಲ್ಲಿರುವಂಥ ಕಾರಣಕ್ಕಾಗಿ ಆತನ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಹೋಟೆಲ್ನವರು ಇದು ಹ್ಯಾಕ್ ಆಗಿ ಈ ರೀತಿ ಆಗಿದೆ ಅನ್ನುವಂಥ ಉತ್ತರವನ್ನು ನೀಡ್ತಾರೆ. ಆದರೆ ಅದು ಹೇಗೆ ಹ್ಯಾಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಹೋಟೆಲನ್ನು BBMP ಲೈಸೆನ್ಸನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಳೆದ 1 ವರ್ಷದಿಂದ ಯಾವುದೇ ಲೈಸೆನ್ಸನ್ನು ಪಡೆಯದೆ ಈ ಹೋಟೆಲ್ ರನ್ ಮಾಡ್ತಾ ಇದ್ರು. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ BBMP ಕೂಡ ಎಚ್ಚೆತ್ತುಕೊಂಡಿದೆ. ಅದಲ್ಲದೆ ಕನ್ನಡಿಗರನ್ನು ಕೆಣಕಿ ಕನ್ನಡಿಗರಿಗೆ ಕೆಟ್ಟ ಪದದಿಂದ ನಿಂದಿಸಿದಂತಹ ಕಾರಣಕ್ಕಾಗಿ ಆ ಡಿಸ್ಪ್ಲೇ ಬೋರ್ಡ್ನಲ್ಲಿ ಸದ್ಯ ಹೋಟೆಲನ್ನು ಸೀಸ್ ಮಾಡಿ ಈಗ ಲಾಕ್ ಮಾಡಿದ್ದಾರೆ. ಈ ಹೋಟೆಲ್ನಲ್ಲಿದ್ದಂತಹ ಗ್ರಾಹಕರನ್ನು ಕೂಡ ಚೆಕ್ಔಟ್ ಮಾಡುವಂಥ ಕೆಲಸವನ್ನು ನಿನ್ನೆಯೇ ಮಾಡಿದ್ದಾರೆ. ಇನ್ನು ಇವತ್ತು ಕೂಡ ಬೆಳಗ್ಗೆ ಒಂದಿಷ್ಟು ಗ್ರಾಹಕರು ಬಂದು ಹೋಟೆಲ್ ಓಪನ್ ಇದೆಯಾ ಅನ್ನುವಂಥ ಕಾರಣಕ್ಕಾಗಿ ಬಂದರು. ಆದರೆ ಇಲ್ಲದ ಕಾರಣ ಬೇರೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಕನ್ನಡಿಗರನ್ನು ಕೆಣಕಿ ಉಳಿಗಾಲ ಇಲ್ಲ, ಇಂಥವರ ಲೈಸೆನ್ಸನ್ನು ಶಾಶ್ವತವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಯ ಆಗ್ರಹ. ಈಗಾಗಲೇ BBMP ಮುಖ್ಯ ಆಯುಕ್ತರಿಗೂ ಕೂಡ ದೂರನ್ನು ನೀಡಿದ್ದಾರೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲದೆ ಈಗ ಮ್ಯಾನೇಜರ್ ಹಾಗೆ ಮಾಲೀಕರ ಬಂಧನಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಈ ತನಿಖೆಯ ನಂತರ ಇದರ ಹಿಂದಿರುವಂತಹ ಕೈ ಯಾರು, ಯಾಕಾಗಿ ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಬಯಲಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.